ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಈ ಕೆಂಪೇಗೌಡ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಕೃಷ್ಣಪ್ಪನವರು ಜೊತೆಯಲ್ಲಿದ್ದಾರೆ. 516 ಈ ಒಂದು ಕೆಂಪೇಗೌಡರ ಜಯಂತಿಯನ್ನ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಏರ್ಪಾಡು ಮಾಡಿದ್ದೀವಿ. ಫಸ್ಟ್ ಇಲ್ಲಿಂದ ಜ್ಯೋತಿ ನಾವು ಕಾರ್ಯಕ್ರಮಕ್ಕೆ ಮುಟ್ಟಿದ ಮೇಲೆ ಕಾರ್ಯಕ್ರಮ ಶುರುವಾಗ್ತದೆ. ಕೆಂಪೇಗೌಡ ಏರ್ಪೋರ್ಟ್ ಹತ್ರ ಅವರ ಒಂದು ಇದಕ್ಕೆ ನಮ್ಮ ಪುತ್ಥಳಿಗೆಗೆ ಡಿ ಕೆ ಶಿವಕುಮಾರ್ ಅವರು ನಾವು ಪುಷ್ಪಗುಚ್ಛವನ್ನು ಕೊಟ್ಟು ಅಲ್ಲಿಂದ ಆಚೆ ಮತ್ತೆ ಬಾಬಾ ಜಗಜೀವನರಾಮ್ ಭವನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ. ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ವಿಜಯದಿಂದ ಮಾಡ್ತೀವಿ. ಅವರ ಇತಿಹಾಸ ಚರಿತ್ರೆಯನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ತಿಳಿಸುವಂಥದ್ದು ಮಾಡಬೇಕಾಗಿದೆ. ಇವತ್ತು ಕಟ್ಟಿರುವ ಬೆಂಗಳೂರು ನಗರ ವಿಶ್ವವಿಖ್ಯಾತಿಯಾದಂಥ ಸಿಲಿಕಾನ್ ಸಿಟಿ ಆಗಿದೆ. ಅವರು ಯಾವ ಕಾಲದಲ್ಲಿ ಅದಕ್ಕೆ ಅಸ್ತಿವಾರ ಹಾಕಿದ್ರು, ಶಿಲಾನ್ಯಾಸ ಮಾಡಿದ್ರು, ಜಗತ್ತಿನ ಅತಿ ಶ್ರೇಷ್ಠವಾದ ನಗರಗಳಲ್ಲಿ ಒಂದಾಗಿ ಪ್ರತಿಬಿಂಬಿಸ್ತಾ ಇದೆ. ಅವರ ಸ್ಮರಣೆ, ಅವರ ದಾರಿ, ಅವರು ನಡೆದಂಥ ದಾರಿ ಮತ್ತು ಅವರ ಹೋರಾಟ, ಸಮಾಜ ಸೇವೆ, ರೈತರ ಪರವಾಗಿ ಕೆರೆ ಕಟ್ಟೆಗಳನ್ನು ಕಟ್ಟುವುದು, ಇವೆಲ್ಲವನ್ನು ಮಾಡಿರೋದನ್ನ ಇವತ್ತು ಸ್ಮರಣೆ ಮಾಡಿಕೊಂಡು ಅವರ ದಾರಿಯಲ್ಲಿ ನಾವೆಲ್ಲ ನಡೆಯೋಣ. ಅವರ ಒಂದು ಚಿಂತನೆ ಏನಿತ್ತು, ದೂರದೃಷ್ಟಿ, ಆ ಮಾರ್ಗದಲ್ಲಿ ನಾವು ಎಲ್ಲ ನಡೆಯೋಣ ಅನ್ನೋ ಗುರುತಿಗಾಗಿ ಇವತ್ತು ರಾಜ್ಯದಲ್ಲಿ 516ನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ.